ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ, ನಾ ಬೆಳಗ್ಗೆನೇ ರಂಗೋಲಿ ಹಾಕೀನಿ. ಗಣಪನ ಹೆಂಗೆ ತೆಗ್ದು ನೋಡಿ, ಸಿಂಪಲಾಗಿ ತೆಗ್ದೀನಿ ರೀ. ನನ್ನ ಡ್ರಾಯಿಂಗಿನ ಅಷ್ಟೊಂದು ಬರಲ್ಲ. ಬರ್ರಿ, ಎಲ್ಲ ಮನೆ ಕೆಲಸನೂ ಆಗೈತೆ. ಕಸ ಗುಡ್ಸೀನಿ, ಇನ್ನೂ ಬಾಂಡೆ ತಿಕ್ಕಬೇಕು ರೀ. ಜಾತ್ರೆಗೆ ಹೋಗಿದ್ನಲ್ಲ, ಶ್ರವಣ್ ಕುಮಾರ್ಗೆ ಇದೊಂದು ಪಾಟಿ ತೊಗೊಂಬಂದು ನೋಡಿ. ಇದಕ್ಕೆ 100 ರೂಪಾಯಿ ಕೊಟ್ಟು ನೋಡಿ ಪಾಟಿಗೆ. ಮತ್ತು ಶ್ರಾವಣಿಗೆ ಸರ 2 ಸೆಟ್ ಸರ ತಂದೀನಿ ರೀ. ನನಗೇನು ತಂದೀನಿ ಅಂತ ಇವಾಗೆಲ್ಲ ಕೆಲಸ ಮುಗಿದ ನಿಮ್ಗೆ ಕೂಡ ಶೇರ್ ಮಾಡ್ತೀವಿ ನೋಡಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ಮಾತ್ರ ಮರಿಬೇಡಿ ನೋಡಿ. ಹಾಲಿನ ಪ್ಯಾಕೆಟ್ ತಗೊಳ್ತೀನಿ ಸ್ನೇಹಿತರೆ. ಬರೀ ಹಾಲು ಕಾಸಿ ಮತ್ತೆ ಸಿಗ್ತೀನಿ ರೀ. ಎಲ್ಲ ಶ್ರಾವಣಿನೂ ಸ್ಕೂಲ್ಗೆ ಹೋಗ್ತಾ ಗಣಪ ಕುಂದಿರ್ಸ್ತಾರಲ್ರಿ, ಅಕ್ಕಿನೂ ರೆಡಿ ಮಾಡಿ ಎಲ್ಲ ಕೆಲಸ ಮುಗಿಸಿ ನಿಮ್ಗೂ ಸಿಗ್ತೀನಿ ನೋಡಿ ಸ್ನೇಹಿತರೆ. ಬರ್ರಿ ಮತ್ತೆ ಹಾಲು ಕಾಯ್ಲಿವು ನೋಡಿ. ಇಲ್ಲಿ ಹಾಲು ಕಸಕ್ಕಿಟ್ಟೀನಿ. ಶ್ರಾವಣಿ ಕುಮಾರ್ದು ಜಾಕ ಮಾಡ್ಸೊಂಬಂದು ಎಲ್ಲ ಅಡುಗೆ ಮಾಡ್ಕೊಂಡು ನಾ ಜಾಕ ಮಾಡೇ ಸಿಗ್ತೀನಿ ನೋಡಿ ಸ್ನೇಹಿತರೆ ನಿಮಗೆ. ನೋಡಿ ಸ್ನೇಹಿತರೆ, ಶ್ರಾವಣಿಯನ್ನು ಸ್ಕೂಲ್ಗೆ ಹೋದ್ಲು. ಅವಾಗ ವಿಡಿಯೋ ಬಂದ್ ಮಾಡಬೇಕಿ. ಹೊಳ್ಳಿ ಇವಾಗ ವಿಡಿಯೋ ಚಲೋ ಮಾಡಕತ್ತಿ ನೋಡಿ. ಶ್ರಾವಣಿ ಸ್ಕೂಲ್ಗೆ ಹೋದ್ಲು. ಇನ್ನು ಗಣಪತಿ ಕುಂದಿರ್ಸ್ತಾರಂತ ಬುತ್ತಿ ಬ್ಯಾಗ್ ಓದಿಲ್ರಿ. 10:30 ಹೋಗ್ಯಾಡ್ರಿಕಿ ಸ್ಕೂಲ್ಗೆ. ಇವಾಗ ಹೋದ್ಲು. ಎಲ್ಲ ಕೆಲಸನ ಆಯ್ತು. ನಂದು ಜಾಕ ಆಯ್ತು, ಪೂಜೆ ಆಯಿತು. ಬನ್ನಿ ಇವಾಗ ಊಟ ಮಾಡಬೇಕು. ಎಲ್ಲರೂ ಭಾಳ ಸಪೋರ್ಟ್ ಮಾಡಕತ್ತೀರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಗೂ ಇವತ್ತು ಭಾಳ ಶೇರ್ ಮಾಡೋದೈತೆ ನೋಡಿ. ಮನೆ ಜಾತ್ರೆ ತಂದಿದ್ದು ಶ್ರಾವಣಿ 4 ಸಾವಿರ ತಂದಿಲ್ಲ, ಅವನು ಶೇರ್ ಮಾಡ್ಬೇಕು. ಎಲ್ಲನೂ ಮಾಡ್ತೀನಿ ರೀ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ನೋಡಿರಿ, ಪುಟ್ಟಕ್ಕರು ಗಣಪನ ಕುಂದಿರ್ಸ್ತಾರಂತ ಅಲ್ಲಿಗೆ ಹೋಗೋದಾರೆ ಅಲ್ಲಿ ಹೋಗಿರ್ತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ. ಫುಲ್ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ನೋಡಿ. ಎಲ್ಲೆಲ್ಲಿ ಹೋಗಿದ್ದೆ, ಎಲ್ಲೆಲ್ಲಿಗಿಲ್ಲ, ಏನೇನು ಮಾಡಿದ್ನಿ ಇವತ್ತು ಕೆಲಸ ಅಂತೇಳಿ ನಿಮ್ಗೆ ಅರ್ಥ ಆಗುತ್ತಾ. ಬನ್ನಿ ಸ್ನೇಹಿತರೆ, ಊಟ ಮಾಡ್ತೀನಿ. ಊಟಕ್ಕೆ ಏನು ಮಾಡಿ ನಿಮಗೂ ಶೇರ್ ಮಾಡ್ತೀನಿ ನೋಡಿ. ಊಟಕ್ಕೆ ಮೆಣ್ಸಿನ್ಕಾಯಿ ತಾಳ್ಸೀನಿ ರೀ. ಒಂದಿಷ್ಟು ಖಾರ ಇಲ್ರಿ, ಮೆಣ್ಸಿನ್ಕಾಯಿ ಶೇಂಗಾ ಪುಡಿನೇ ಭಾಳ ಆಗೈತೆ ನೋಡಿರಿ. ಅದಕ್ಕೆ ಒಂದಿಷ್ಟು ಉಳ್ಳಾಗಡ್ಡಿ ಪಲ್ಯ ಐತೆ ನೋಡಿ. ನಮ್ಮ ಅಕ್ಕ ಕೊಟ್ಟಾಡ್ರಿ, ನಾವೇ ಮಾಡಿಲ್ಲ ಅದನ್ನು. ಹೀರೆಕಾಯಿ ಪಲ್ಯ ಮಾಡೀನಿ, ಮೆಣ್ಸಿನ್ಕಾಯಿ ತಾಳ್ಸೀನಿ ರೀ. ಹೀರೆಕಾಯಿ ಪಲ್ಯ ಶ್ರಾವಣಿಯರು ಮೆಣ್ಸಿನ್ಕಾಯಿ ಉಣ್ಣಲ್ಲಂದ್ರು, ಮತ್ತು ಅವ್ರಿಗೆ ಹೀರೆಕಾಯಿ ಪಲ್ಯ ಮಾಡೀನಿ ನೋಡಿ. ಜೋಳ ರೊಟ್ಟಿ ಮಾಡೀನಿ. ಅನ್ನ ಸಾಂಬಾರು ಏನು ಮಾಡಿಲ್ಲ ನೋಡಿ, ಮಾಡಿಲ್ರಿ ನಾನು. ಬನ್ನಿ ಊಟ ಮಾಡ್ತೀನಿ. ಮತ್ತು ಊಟ ಮಾಡಿ ನಿಮ್ಗೆ ಸಿಗ್ತೀನಿ ನೋಡಿರಿ. ಎಲ್ಲರೂ ಬನ್ನಿ ಊಟಕ್ಕೆ. ಪಲ್ಯ ರೊಟ್ಟಿ ಹಚ್ಕೊಂಡು ಮತ್ತೆ ಸಿಗ್ತೀನಿ ತಡ್ರಿ ನಿಮಗೆ ನೋಡಿ. ಇಲ್ಲೇ ಉಳ್ಳಾಗಡ್ಡಿ ಪಲ್ಯ ಇಟ್ಟು, ಹೀರೆಕಾಯಿ ಪಲ್ಯ ಇಟ್ಟು, ಮೆಣ್ಸಿನ್ಕಾಯಿ 2 ಮೆಣ್ಸಿನ್ಕಾಯಿ ಇಟ್ಟು ಹಚ್ಕೊಂಡು ನೋಡಿ. ಮೆಣ್ಸಿನ್ಕಾಯಿ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ನೋಡಿರಿ. ಭಾಳ ಖಾರ ಇಲ್ಲ. ಊಟ ಮಾಡ್ತೀನಿ ರೀ. 2 ರೊಟ್ಟಿ ಉಣ್ಣೆ ಅಂದ್ರೆ ಆಯ್ತು ನೋಡ್ರಿ ನಾನು ಊಟ. ಬನ್ನಿ ಊಟ ಮಾಡೋಣ. ಇವು ತಳ ರೊಟ್ಟಿ ಉಣ್ಬೇಕಂತ ಒಂದು ತಳ ರೊಟ್ಟಿ ತೊಗೊಂಡು ನೋಡಿ. ಸ್ನೇಹಿತರೆ, ಮೊನ್ನೆ ಜಾತ್ರೆಗೆ ಏನು ತಂದಂತ ನಿಮ್ಗೂ ಶೇರ್ ಮಾಡಲೇ ಇಲ್ಲ ಸ್ನೇಹಿತರೆ. ಅದಕ್ಕಂತ ತೋರ್ಸಕತ್ತಿ ನೋಡಿ. ಈ ಥರ ನೆಕ್ಲೆಸ್ ಭಾಳದಿಂದ ಆಸೆ ಐತ್ರಿ ನಮ್ಮ ಶ್ರಾವಣಿ ತೊಗೋಬೇಕು ಅನ್ನೋದು. 100 ರೂಪಾಯಿ ಅನ್ನೋದು ಕೈ ಬಿಡಿದ್ರಿ. 100 ರೂಪಾಯಿ ಅನ್ನೋದು 100 ರೂಪಾಯಿ ಅಂದ್ರೆ 1000 ರೂಪಾಯಿ ಇದ್ದಂಗೆ ನೋಡ್ರಿ. 100 ರೂಪಾಯಿ ಅಂದ್ರೆ 1000 ರೂಪಾಯಿ ಇದ್ದಂಗೆ ರೀ. ಹಿಂಗಾಗಿ ನಮ್ಮ ಮಾಮ 200 ರೂಪಾಯಿ ಕೊಟ್ಟಿನಿ ರೀ ಅವ್ರ ಜಾತ್ರೆಗೆ. ಅವ್ವ 200 ರೂಪಾಯಿ ಕೊಟ್ಲು. 400 ರೂಪಾಯಿ ಅದು ರೀ. 400 ರೂಪಾಯಿ ತೊಗೊಂಬಂದ್ಬಿಟ್ಟು ನೋಡಿ ನಾನು. ಇದು ಸರ ತೊಗೊಂಡಿನಿ ರೀ. ಶ್ರಾವಣಿ ಸರ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಯಾವ ಸರ ಇಷ್ಟ ಆಯ್ತು, ಇದು ಇಷ್ಟ ಆಯಿತು, ಅದು ಇಷ್ಟ ಆಯಿತು ಅಂತೇಳಿ. ಡ್ಯಾನ್ಸಿಗೆ ಪಾನ್ಸಿಗೆ ಕೂಡ್ದ ಬೇಕೇ ಬೇಕು ನೋಡಿ ಶ್ರಾವಣಿಗೆ. ಹೆಣ್ಮಕ್ಳಿಗೆ ಅಂದ್ರೆ ಬಂಗಾರ ಮಾತ್ರ ಕೊಡ್ಸೋದಾಗಲ್ಲ ರೀ ಇವಾಗಿನ ಕಾಲಕ್ಕೆ. ಇವನ್ನೇ ಹಾಕೋತ ಹೋದ್ರಾತ್ರಿ ಮುಂದೆ ಬಂಗಾರ. ಶ್ರವಣ್ ಕುಮಾರ್ ಪಾಟಿ ತೊಗೊಂಬಂದು ನೋಡಿ. ಪಾಟಿ ಬರೆಯೋಕೆ ಅವಾಗ ಪಾಟಿ ತೊಗೊಂಡೇನಿ ರೀ. ಗಾಡಿ ತೊಗೊಲ್ಲ, ಆಡೋಕೆ ಅಂಗಡಿಗೆ ಹೋತಲ್ಲ ಪಾಟಿ ಇಲ್ಲಿ ಬಿಡು ಅಂತೇಳಿ. ಇದು 100 ರೂಪಾಯಿ, ಇದು 100 ರೂಪಾಯಿ, ಇದು 100 ರೂಪಾಯಿ, 300 ರೂಪಾಯಿ ರೀ. ನನಗೆ ಪರ್ಸ್ ಹರಿದು ಬಿಟ್ಟಿತ್ತು ರೀ. ನೋಡ್ತಿರ್ಬೇಕು, ನನ್ನ ಪರ್ಸ್ ಎಲ್ಲ ಹರಿದು ಇದು ಸರ್ಕೆ ಹೋಗ್ಬಿಟ್ಟೈತೆ ರೀ. ಏನಿಲ್ಲ ರೀ ಪರ್ಸ್ನಾಗ. ಹಿಂಗಾಗಿ ತೆಗೆದ್ಕೇರಿ ಒಂದು ಪರ್ಸ್ ತೊಗೊಂಬಂದು ನೋಡಿ. ನಾನು ಒಂದು ಪರ್ಸ್ ತೊಗೊಂಬಂದು ನೋಡಿ. ಇಲ್ಲಿ ಪರ್ಸ್ ಹೆಂಗೈತೆ ಅಂತ ಕಮೆಂಟ್ ಹಾಕಿ. ಇದಕ್ಕೂ 100 ರೂಪಾಯಿ ನೋಡಿ. ಏನು ತೊಗೋತೀರಿ 100 ರೂಪಾಯಿ ನೋಡಿ. ಬಳಿ ಯಾವ್ದು ತೊಗೊಲಿಲ್ಲ ರೀ. ಎಲ್ಲಿ ಬಿಡು ಮಾತು ನೋಡಿದ್ರೆ ಅದಂತ ಬಳಿ ಯಾವ್ದು ತೊಗೊಲಿಲ್ಲ. ಇಷ್ಟು ತೊಗೊಂಬಂದು ನೋಡಿ ಜಾತ್ರೆಯಾಗ. ನಿಮಗೇನು ಪರ್ಸ್ ಇಷ್ಟ ಆಯಿತು, ನೆಕ್ಲೆಸ್ ಇಷ್ಟ ಆಯಿತು, ಯಾವ್ದು ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಪುಟ್ಟಕ್ಕರು ಗಣಪತಿ ಕುಂದಿರ್ಸ್ತಾರಂತ ಹೋಗ್ಬೇಕಂತ ಮಾಡಿದ್ದೀನಿ ರೀ. ಹೋಗೋದಾಗಿಲ್ಲ. ಹೋದ್ನಿ ಅಂದ್ರೆ ನಿಮಗೂ ಶೇರ್ ಮಾಡಿರ್ತೀನಿ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬಟ್ಟೆನೂ ಹೋಗುದ್ಯಾ ಇಂದ ಬೀರಪ್ಪ ಗುಡಿಯಾಗ ಇದು ರೀ ಗಣಪತಿ ಕುಂದಿರ್ಸಕತ್ತಾರೆ. ಫುಲ್ ಗದ್ದಲ ಐತಿ ರೀ. ತೋರಿಸ್ತೀನಿ ಹೆಂಗೆ ಡೆಕೋರೇಷನ್ ಮಾಡ್ಯಾರಂತ ತೋರಿಸ್ತೀನಿ ರೀ. ನಿಮಗೂ ತೋರಿಸೋದಾರ ಹೋದ್ರೆ. ಈಗ ಬಾಂಡೆನ ತಿಕ್ಕಿ ನೋಡಿ ಸ್ನೇಹಿತರೆ. ಬಾಂಡೆನೂ ಅದು, ಬಟ್ಟೆನೂ ಅದು, ಎಲ್ಲ ಮನೆ ಕ್ಲೀನ್ ಆಗೈತೆ ನೋಡಿ. ಸುರಣ್ಣ ತಮ್ಮೆಲ್ಲ ಗಣಪತಿ ತಂದಾರ. ಗಣಪತಿ ಈ ಥರ ಕೊಂಟಾರಂತ ನೋಡಿ. ಬನ್ನಿ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು. ಕಟಿಂಗ್ ಮಾಡಕತ್ತಿದ್ದೇನೆ ರೀ. ಕಟಿಂಗ್ ಮಾಡೋದ್ಬಿಟ್ಟು ಲೈವ್ ಟೈಮ್ ಆಯ್ತು. ಲೈವ್ ಬಂದೆ. ಲೈವ್ ಮುಗಿಸಿ ಬಟ್ಟೆ ಬಾಂಡೆ ಮಾಡಿದೆ. ಬಟ್ಟೆ ಬಾಂಡೆ ಅದು ರೀ. ಕಟಿಂಗ್ ಮಾಡ್ತೀನಿ. ಬನ್ನಿ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಒಂದು ಬ್ಲೌಸ್ ಕಟಿಂಗ್ ಮಾಡೀನಿ. ಬಟ್ಟೆ ಒಗ್ದಾಕಿ ಬಂದು ಬರ್ರಿ ಅಲ್ಲೇ ಗಣಪತಿ ಕರಿಯಾಕೆ ಹೋದ್ರು ನೋಡ್ರಿ. ಇವಾಗ ನಾನು ಉಡುಂಬರಿಯಲ್ಲಿ ಡೆಕೋರೇಷನ್ ಹೆಂಗೆ ಮಾಡ್ಯಾರ ನೋಡ್ಕೊಂಬರೋಣ್ರಿ ಹೋಗಿ. ನೋಡಿ ಸ್ನೇಹಿತರೆ, ಇಲ್ಲಿ ಗಣಪತಿ ಕುಂದ್ರಸಾಕ ಎಲ್ಲ ರೆಡಿ ಮಾಡ್ಯಾರಿ. ಗಣಪ ಕರಿಯಾಕೆ ಹೋಗ್ಯಾರ ನೋಡಿ.
ನಾನೇ ಬಂದೀನಿ ರೀ. ನಮ್ಮ ಮನೆಯಿಂದನೇ ಐತ್ರಿ ಇಲ್ಲಿಗೆ ಕಾಣ್ತಿರ್ಬೇಕ್ರಿ ಎಲ್ಲ. ಆಮೇಲೆ ಬ್ಲ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತೀನಿ ರೀ, ಬರ್ರಿ ತೋರಿಸ್ತಿ ಹೊಡಕತ್ರಿ. ಮಸ್ತ್ ಹೊಡ್ದಾರಿ ಗಣಪತಿ ತರಾಕೆ ಹೋಗ್ಯಾರ ಇವಾಗ ಕರ್ಯಾಕ ಗಣಪತಿ ತೊಗೊಂಬರಕ್ಕೆ. ಸಂಜೆ ಮುಂದೆ ಕುಂದಿರ್ಸ್ತಾರೆ ನೋಡ್ರಿ ನಮ್ಮ ಹಳ್ಳಿ ಕಡೆ ಎಲ್ಲ ಸಂಜೆ ಮುಂದೆ ರೀ. ಒಬ್ರೊಬ್ರು ಮುಂಜಾನೆನ ಕುಂದಿರ್ತಾರೆ, ಒಬ್ರು ಒಂದೊಂದು ಕಡೆ ಸಂಜೆ ಮುಂದೆ ಕುಂದಿರ್ತಾರೆ ನೋಡಿ. ಮತ್ತು ಬ್ಯಾಕ್ ಕ್ಯಾಮ್ರಾ ಇಟ್ಟು ನಿಮ್ಗೆ ತೋರಿಸ್ತೀನಿ ಬರ್ರಿ ಮಂಟಪ ಹೆಂಗೆ ಹೊಡ್ದಾರ ಹೆಂಗಿಲ್ಲ ಅಂತೇಳಿ. ನೋಡಿ ಸ್ನೇಹಿತರೆ, ನಿನ್ನೆ ನಾ ಸಂಜೆ ಮುಂದೆ ದೇವ್ರು ಹೋಗಿದ್ದೆ, ಅವಾಗೇ ಮಂಟಪ ಹೊಡ್ಯಾಕತ್ತಾರಿ. ಎಲ್ಲ ಚಲೋ ಸೀರೆಗಳು ತೊಗೊಂಡು ಮಂಟಪ ಮಾತ್ರ ಮಸ್ತ್ ಹೊಡ್ದಾರ ನೋಡಿ. ಹಳ್ಳಿ ಕಡೆ ಹಿಂಗೆ ಸೀರೆಲೇ ಡೆಕೋರೇಷನ್ ಮಾಡೋದು ಭಾಳ ನೋಡಿ. ಹಳ್ಳಿ ಕಡೆ ಹೆಂಗೆ ಮಾಡ್ಯಾರಿ ನೋಡಿ, ಮಸ್ತ್ ಹೊಡ್ದಾರ ಅಂತ ಹೇಳ್ತೀನಿ ರೀ. ಇವಾಗ ಈ ಮಂಟಪಕ್ಕೆ ಕಳೆ ಬರ್ಬೇಕಂದ್ರೆ ಗಣೇಶ ಬಂದು ಕುಂತಂದ್ರೆ ಈ ಮಂಟಪಕ್ಕೆ ಒಂದು ಕಳೆ ಬರುತ್ತೆ ನೋಡಿರಿ. ಅಲ್ತನ ಮಂಟಪ ಕಳೆನ ಕಾಣಲಾಗೈತೆ ರೀ. ಮಂಟಪ ಮಾತ್ರ ಮಸ್ತ್ ಆಗೈತೆ, ಲೈಟು ಪೈಟು ಮಸ್ತ್ ಹಾಕ್ಯಾರಿ. ಗಣಪ ಬಂದು ಕುಂತಿಂದನೇ ಇದು ಕಳೆ ಬರುತ್ತೆ ನೋಡಿ. ನಾನು ಗಣಪಂಗೆ ಬಂದು ಕುಂತಿಂದ ನಾಳೆ ವಿಡಿಯೋದಾಗ ತೋರಿಸ್ತೀನಿ ರೀ. ಯಾಕಂದ್ರೆ ಗಣಪ ಬರ್ಬೇಕಂದ್ರೆ ಇದು ಬೀರಪ್ಪನ ಗುಡಿ ನೋಡಿ. ಬೀರಪ್ಪನ ಗುಡಿ ನಮ್ಮ ಮನೆಯಿಂದನೇ ಐತ್ರಿ. ನಾ ಪ್ರತಿ ವಿಡಿಯೋದಾಗೂ ಹೇಳ್ತೀನಿ, ಮತ್ತು ತೋರ್ಸೀನಿ ರೀ ನಿಮ್ಗೆ. ಇನ್ನು ಬೀರಪ್ಪ ಅಂದ್ರೆ ಮುಂದೆ ಮಂಟಪ ಹೊಡ್ದಾರಿ ಗರ್ಭಗುಡಿ. ಅಲ್ಲಿ ನೋಡ್ಕೊಂಬಂದು ಪುಟ್ಟಕ್ಕರ ಮನ್ಯಾಗ ಗಣಪನ ಕುಂದಿರ್ಸ್ಯಾರ ನೋಡಿ. ಸಣ್ಣ ಗಣಪನ ಕುಂದಿರ್ಸ್ತಾರೆ ಅವ್ರ ಮನ್ಯಾಗ. ವರ್ಷನೂ ಕುಂದಿರ್ಸ್ತಾರೆ ಅವರು ಗಣಪನ ಪುಟ್ಟಕ್ಕರ ಮನ್ಯಾಗ. ಏನು 5 ದಿನ ಕುಂದಿರ್ಸ್ತಾರೋ ಎಷ್ಟು ದಿನ ಕುಂದಿರ್ಸ್ತಾರೆ ನಾನು ಕೇಳಿಲ್ಲ ರೀ. ಇಲ್ಲಿ ಬಂದು ಅಕ್ಕಿ ಕಾಳು ಹೋಗೋದು ನಮಸ್ಕಾರ ಮಾಡಿ ಮನೆಗೆ ಹೋದ್ರಾತಂತ ಈ ಕಡೆ ಇಟ್ಟು ಬಂದು ನೋಡಿರಿ. ಹಂಗೆ ಅಲ್ಲಿ ಬಂದು ಇಲ್ಲೊಂದು ಸ್ವಲ್ಪ ಬಂದಿನ ಮನೆಯಿಂದನೇ ಆಸೆ ಹೋಗಿದ್ದೀನಿ ರೀ ಬೀರಪ್ಪನ ಗುಡಿಗೆ. ಇಲ್ಲೇನೈತೆ ಪುಟ್ಟಕ್ಕನ ಬೈಲ್ರಿ ನೋಡಕ್ಕೆ, ಅಲ್ಲಿ ಮಂಟಪ ನೋಡಕ್ಕೆ. ಆಕೆ ನಾನು ಕೂಡಿ ಬಂದು ನೋಡಿ ಮತ್ತೆ ಮನೆಗೆ ಹೋಗಿ ಸಿಗ್ತೀನಿ ರೀ. ಅಲ್ಲಿ ದೊಡ್ಡ ಗಣಪನ ಕುಂದಿರ್ಸೋದು ದೈದ ಗಣಪ ಅಂತಾರೆ. ಅದಕ್ಕೆ ದೈದವ್ರು ಕುಂದಿರ್ಸ್ತಾರೆ ಎಲ್ಲ ಬೀರಪ್ಪನ ಗುಡಿಯಾಗ. ದೈದ ಗಣಪ ಮಂಟಪ ನೋಡ್ಕೊಂಡು ಪುಟ್ಟಕ್ಕರ ಮನ್ಯಾಗ ಗಣಪ ನೋಡ್ಕೊಂಡು ಇವಾಗ ಬ್ಲೌಸ್ ಕಟಿಂಗ್ ಮಾಡಾಕತ್ತೀನಿ ನೋಡಿ. ಬನ್ನಿ ಬ್ಲೌಸ್ ಕಟಿಂಗ್ ಅಂದ್ರೆ ಇದು 1 ಮೀಟ್ರ್ ಐತೆ ನೋಡಿರಿ ಅರಿವಿ. 43 ಸೈಜಿನ ಬ್ಲೌಸ್ ಐತ್ರಿ. ವಿಡಿಯೋ ಬರುತ್ತೆ ನೋಡಿ, ಅದ್ರದ್ದು ಫುಲ್ ವಿಡಿಯೋ ಹಾಕ್ತೀನಿ. ಕಟಿಂಗ್ ಮುಗೀತು ನೋಡಿರಿ. ಇವಾಗ ಟೈಮ್ ಬಂದು 6 ಗಂಟೆ ಹಾಕಿ ಬಂದೈತ್ರಿ. ಎಲ್ಲ ಅಲ್ಲೇ ರೆಡಿ 6 ಗಂಟೆ ಹಾಕಿ ಬಂದೈತ್ರಿ. ಸಂಜೆಗೆ ಅಡುಗೆ ನೋಡ್ಬೇಕ್ರಿ. ನೈಟ್ ರೊಟ್ಟಿ ಪಲ್ಯನೂ ಐತ್ರಿ. ಮುಂಜಾನೆ ಪಲ್ಯ 2 ಥರ ಪಲ್ಯ ಮಾಡೀನಿ. ರೊಟ್ಟಿ ಐತೆ, ಮಕ್ಳಿಗೆ ಪೂರ್ತಿ ಹಾಕೊಂಡು ಸಜ್ಕ ಮಾಡ್ತೀನಿ ಸಂಜೆಗೆ. ನಾಳೆಗೆ ಮನೆ ತೊಳಿಯೋದು ಐತಲ್ರಿ, ಜಲ್ದಿ ಮುಕ್ಕೋಬೇಕಂತೀನಿ. ನೋಡ್ತೀನಿ ರೀ ಹೆಂಗೆ ಅಂತ ಎಡಿಟ್ ಮಾಡೋದು. ವಿಡಿಯೋ ಎಡಿಟ್ ಮಾಡಿದ್ದು ಒಂದು ಕಟಿಂಗ್ ವಿಡಿಯೋ, ಇದೊಂದು ವಿಡಿಯೋ 2 ವಿಡಿಯೋ ಎಡಿಟ್ ಮಾಡ್ಬೇಕು ರೀ. ನೋಡ್ತೀನಿ ರೀ ಹೆಂಗೆ ಆಗುತ್ತೋ ಹೆಂಗಿಲ್ಲ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ಗಣಪನ್ನು ಕರ್ಯಾಕೆ ಹೋಗ್ಯಾರ, ಇನ್ನೂ ಬಂದಿಲ್ಲ ನೋಡ್ರಿ ಯಾರಾದ್ರೂ. ಬಂದ್ರೂ ಮೆರೆಸ್ಕೋತ ಬರ್ತಾರೆ. ಊರಾಗೆಲ್ಲ ಮೆರವಣಿಗೆ ಮಾಡ್ತಾರೆ. ಗಣಪನ ಡೊಳ್ಳು ಬಾರಿಸ್ಕೋತಾನೆ, DJ ಪಾಜಿ ಹಚ್ಚಲ್ರಿ, ಡೊಳ್ಳು ಬಾರಿಸ್ಕೋತಾನೆ ಮೆರೆಸ್ಕೋತ ಬಂದು ನೋಡ್ರಿ. ಇವಾಗ ಬಂದು ನೋಡಿ ಟೈಮ್ 9 ಆಗೈತೆ. 6 ಗಂಟೆಗೆ ಬರ್ತಾರಂದ್ರೆ 6 ಗಂಟೆಗೆ ಗಣಪ ಬಂದೈತ್ರಿ. ಮೆರೆಸ್ಕೋತ ಬರೋಕೆ 9 ಆಯ್ತು ನೋಡಿ ಟೈಮ್ ಕೂಡ. ಈ ಕಡೆ ಹಳ್ಳಿ ಕಡೆ ಏನು ಪಟಾಕಿ ರೀ, ಡೊಳ್ಳು ಮೇನ್ ನೋಡ್ರಿ ಇಲ್ಲಿ ಹಳ್ಳಿ ಕಡೆ. ಇವಾಗ ಗಣಪ ಬಂದು ಕುಂತಂದ್ರೆ ಅದಕ್ಕೊಂದು ಬೆಲೆನೇ ಬೇರೆ ಅಂತಲೇ ಹೇಳ್ಬೋದು ನೋಡಿ. ಶ್ರಾವಣಿನೇ ಒಂದು ಸ್ವಲ್ಪ ಇಲ್ಲಿ ವೀಡಿಯೋ ಕ್ಲಿಪ್ಪಿಂಗ್ ಬರಾಕತ್ತಿಲ್ಲ ರೀ. ಇನ್ನೊಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಬರವ ಅಂತೇಳಿ ನಾನು ಅಂದೇನಿ ರೀ. ಹಂಗೆ ಅಡ್ಡಾಡ್ರಾಗ ದಾರ್ಯಾಗೇ ಟೈಮ್ ಪಾಸ್ ಮಾಡಿ ಹೊಡ್ರಿ ಭಾಳ. ವಿಡಿಯೋನೇ ಜಾಸ್ತಿ ಮಾಡಿಲ್ರಿ ಎಷ್ಟು ವಿಡಿಯೋ ಮಾಡಿರ್ತಾ ಅಷ್ಟು ನಿಮ್ಗೂ ಶೇರ್ ಮಾಡ್ತೀನಿ. ಗಣಪ ಹೆಂಗದ ನೋಡ್ಬೇಕನ್ನೋ ಆಸೆ ಕುತೂಹಲ ಎಲ್ಲರಿಗೂ ಇರ್ತೈತೆ. ಬನ್ನಿ ಹಳ್ಳಿ ಗಣಪ, ಹಳ್ಳಿ ಡೊಳ್ಳು ತೊಗೊಂಡು ಗಣಪ ಹೆಂಗೆ ತರ್ತಾರೆ ಹೆಂಗಿಲ್ಲ ಅಂತ ನಿಮಗೆ ತೋರಿಸ್ತೀನಿ ರೀ. ನೋಡಿರಿ ಮಸ್ತ್ ಗಣಪ ಮಾತ್ರ ಮಸ್ತ್ ಅಂತಲೇ ಹೇಳ್ಬೋದು ರೀ. ಹುಡ್ರೆಲ್ಲ ಹೆಂಗೆ ಓಡಾಡ್ತಾರೆ ನೋಡಿರಿ ಪಟಾಕಿ ಹಚ್ಚಕ್ಕೆ. ಈ ಗಣಪನ ಹಬ್ಬದಾಗ ಹಳ್ಳಿ ಕಡೆ ಮಕ್ಕಳು ಎಲ್ಲರೂ ಬಾಗೊಂಡು ಮಸ್ತ್ ಹಬ್ಬ ಆಚರಿಸ್ತಾರೆ ನೋಡಿ. ಎಲ್ಲ ಮಕ್ಕಳು ಅಲ್ಲೇ ಇದ್ದು ರೀ. ನಮ್ಮ ಶ್ರಾವಣಿ ಹೆಣ್ಮಗಳ ಹತ್ರ ಎಲ್ಲ ಹಿಂಗಾಗಿ ಇಲ್ಲಿ ಈ ಹಳ್ಳಿ ಕಡೆ ಎಲ್ಲ ಗಣಪತಿ ಹಬ್ಬ ಡೊಳ್ಳು ಬಾರಿಸ್ಕೋತ ತೊಗೊಂಬಂದ್ರಿ ಎಷ್ಟು ಚಂದ ರೀ. ಅದು ಹಂಗೆ ನೋಡಿ ಗಣಪತಿ ಹಳ್ಳಿ ಕಡೆ DJ ಪಾಜಿ ಏನು ಹಚ್ಚಲ್ರಿ, ಡೊಳ್ಳು ಬಾರಿಸ್ಕೋತ ಅವ್ನು ಮೆರವಣಿಗೆ ಮಾಡ್ಕೋತ ಒಂದು ಯಾವ ಹೊತ್ತಿಗೆ 4 ಗಂಟೆಗೆ ತೊಗೊಂಬಂದಾರಿ ಗಣಪನ. 3 ಕರ್ಯಾಕೆ ಹೋಗ್ಯಾರ. 4 ಗಂಟೆ ಅನ್ನಕ್ಕೆ ಗಣಪ ತೊಗೊಂಬಂದಾರ.
9 ತನಕ ಮೆರವಣಿಗೆ ಮಾಡಿದ್ರು ನೋಡ್ರಿ, ಊರು ತುಂಬ ಮೆರವಣಿಗೆ ಮಾಡಿ ಇವಾಗ ಬಂದು ಮೆಟ್ಟಿಗೆ ಕುಂತು ನೋಡ್ರಿ 9 ಗಂಟೆಗೆ ಗಣಪ. ಶ್ರಾವಣಿ ಹೋಗಿದ್ಲು ನೋಡ್ಕೇರಿ ಒಂದಿಷ್ಟು ವಿಡಿಯೋ ಮಾಡ್ಕೊಂಬಂದ್ರೆ ಅದನ್ನೇ ನಿಮ್ಗೆ ಕೂಡ ಶೇರ್ ಮಾಡಿ ನೋಡಿ. ಇವಾಗ ಟೈಮು ನಮ್ಮದು ಊಟ ಗಿಟ ಎಲ್ಲ ಆಗೈತೆ ರೀ. ಗಣಪತಿ ಕೈ ಮುಗಿದು ನಾಳೆಗೆ ಆಯ್ತಾ ರೀ. ಗಣಪ ನಾಳೆಗೆ ಬ್ಯಾಳಿಗೆ ಹಾಕಬೇಕು, ಗಣಪಗೆ ಎಡೆ ಹಿಡಿಬೇಕಂತ ಮಾಡೀನಿ ರೀ. ಉಷ್ಟು ಮನೆ ತೊಳ್ಕೊಂಡು ಬ್ಯಾಳಿಗೆ ಹಾಕಿ ಕೆಲಸ ಭಾಳ ಆಯ್ತು. ನಾಳೆಗೆ ಜಲ್ದಿ ಮುಕ್ಕೊಂದಿಂದ್ರೆ ಸ್ವಲ್ಪ ನೆಶಿನಾಗ ಇದ್ದಂದ್ರೆ ನಿದ್ದೆ ಆಗುತ್ತೆ ನೋಡಿ. ಅದಕ್ಕೆ ರೀ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಊರಾಗ ಯಾವ ಥರ ಗಣಪತಿ ಹಬ್ಬ ಆಚರಿಸಿರಿ ಹೇಳ್ರಿ. ಎಲ್ಲರೂ ಪ್ರತಿಯೊಬ್ಬರು ಮನ್ಯಾಗ ಗಣಪತಿ ಕುಂದಿಸ್ತಾರೆ. ನಾವು ಇಲ್ಲಿ ನೋಡಿ ಇಲ್ಲಿ ನಮ್ಮ ಊರಲ್ಲಿ ಕುಂದಿಸ್ಯಾರ, ಪುಟ್ಟ ಕರ್ಕೊಂಡ್ಸಾರ, ಅದನ್ನು ವಿಡಿಯೋ ಮಾಡಿ ತೋರಿಸೀನಿ ರೀ ನಿಮ್ಗೆ. ಬಾಯ್ ರೀ. ವಿಡಿಯೋಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಲಾಗ್ದಾಗ ಸಿಗ್ತೀನಿ. ಬಾಯ್, ಗುಡ್ ನೈಟ್ ಎಲ್ಲರಿಗೂ. ಯೂಟ್ಯೂಬ್ ಫ್ಯಾಮಿಲಿ ಗುಡ್ ನೈಟ್.